ನೋಡಿ ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಪಾಲಿಶ್ ತಂದು ಕೊಟ್ಟವ್ರೆ. ಈ ಪಾಲಿಶ್ ಇವಾಗ ಹೆಂಗೆ ಮಾಡಬೇಕು ಏನಂತ ಹೇಳ್ಕೊಡ್ತಾರೆ. ನಂಗೆ ಗೊತ್ತಿಲ್ಲ ಇದು ಯಾವ ಥರ ಯೂಸ್ ಮಾಡಬೇಕು ಏನಂತ. ಅದಕ್ಕೆ ಅವರೇ ನೀಟಾಗಿ ತೊಳೆದು ನನ್ನ ಗಾಡಿನ ಅವರೇ ಪಾಲಿಶ್ ಮಾಡ್ತಾವ್ರೆ. ಅವ್ರದ್ದೆಲ್ಲ ಐತೆ ನೋಡಿ ಆಟೋ, ಸೇಮು ಇಲ್ಲಿ CNG ಆಟೋನೇ. ನಿಮ್ದು ಯಾವ್ದು ಮಾಡಲ್ಲ ಅದು? 23. ಈ ಪಾಲಿಶ್ ಕೊಟ್ಟವ್ರೆ. ಇದರಲ್ಲೇನೋ ಎಣ್ಣೆನೋ ಮಿಕ್ಸ್ ಮಾಡಿ ಹಾಕ್ಬೇಕಂತ. ನೀರಲ್ಲ ಎಣ್ಣೆ ತಾನೇ ಇದು? ಕೊಬ್ಬರಿ ಎಣ್ಣೆ ಹಾಕ್ಬೇಕು ಒಂದು ಡಬ್ಬದಲ್ಲಿ ಹಾಕ್ಬಿಡ್ತೀವಿ. ಹಾಂ ಹಾಂ ಹಾಂ, ನೋಡಿ ಬ್ರೋ. ಓಕೆ. ಗಾಡಿ ತೊಳೆದ್ಬಿಟ್ಟು ಆಮೇಲೆ ಹಾಕ್ಬೇಕಾ? ಗಾಡಿ ತೊಳೆದ್ಬಿಟ್ಟು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಚ್ಚಿ. ಅಲ್ಲಲ್ಲೇ ಇದು ಅಂದ್ರೆ ಆಟೋಗೋಸ್ಕರ ರೆಡಿ ಮಾಡಿರೋದಿದ್ದ ಪಾಲಿಶ್. ಓಕೆ. ಎಲ್ಲಿ ಇಸ್ಕೊಂಡೆ ಇದು? ಇದು ಏನೋ ಆಣೆಪಾಳ್ಯದಿಂದ ತಂದ್ಕೊಟ್ಟಿದ್ದೀರ. ಹೌದಾ? ಗೊತ್ತಿರೋರು? ಹಾಂ, ಇವಾಗ ಫೋನ್ ಮಾಡಿದ್ದು. ಇಲ್ಲೇ ವೈಟ್ ಫೀಲ್ಡಲ್ಲೇ ಇರೋದು ಗಾಡಿ ಅದು. ಹೌದಾ? ಹಿಂಗೆ ಹಚ್ಬಿಟ್ಬಿಡೋದು. ಹಾಂ ಹಾಂ ಹಾಂ, ಓಕೆ. ಸ್ವಲ್ಪ ಸ್ವಲ್ಪ ಹಚ್ಚಿ ಬಿಟ್ಬಿಡ್ಬೇಕು ಅಲ್ಲಲ್ಲಿ. ಹ್ಞೂ, ಇದು ಗಟ್ಟಿ ಆಯ್ತಲ್ಲ ಬ್ರೋ, ಇದು ನೀರಂಗಿರುತ್ತೆ. ಓಕೆ, ಗಟ್ಟಿ ಆಗೈತಿ. ಇವಾಗ ಅದನ್ನ ಮನೆಗೆ ಹೋಗಾದ್ಮೇಲೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಅಡಿಗೆ. ಹಾಂ ಕೊಬ್ಬರಿ ಹಾಂ ಹಾಂ, ಸ್ವಲ್ಪ ನೀರಾಗಿರ್ಬೇಕು. ಅಲ್ಲಿ ಇನ್ನೊಬ್ನ ಅವ್ನು ಯಾರೋ ಮಾಡ್ತಾರ ಬ್ರೋ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಅವನೊಬ್ನು ಮಾಡ್ತಾನೆ, ಫೇಮಸ್. ಇದು ಈ ಥರ ಪಾಲಿಶ್ ಮಾಡೋಕ್ಕೆ ಫೇಮಸ್ ಅವನು. ಹಾಂ, ಮನು. ಸ್ವಲ್ಪ ಡ್ರೈ ಆಗ್ಬೇಕು ಅದು, ಹಚ್ಚಿದ್ ಬಿಟ್ಮೇಲೆ. ಎಲ್ಲಾದ್ರೂ ಮಾಡ್ಬೋದಲ್ಲ ಇದಕ್ಕೂ ಮತ್ತೆ ಅಲ್ಲಿ. ಇಲ್ಲೇ ನೋಡಿ, ಇಲ್ಲಿ ಆಗುತ್ತಾ? ಕೊಡಿ ಸ್ವಲ್ಪ ವೇಸ್ಟ್ ಹಾಕೊಂಡು ಉಜ್ಬೇಕು. ಹಂಗೆ ಹಿಂಗ್ ಬಿಟ್ಬಿಡೋದು. ಆಮೇಲೆ ಹಾಕೊಂಡು ಉಜ್ಜೋದು ಅಷ್ಟೇ. ನೀರ್ ಬಟ್ಟೆ ಮುಚ್ಚಕ್ಕೆ ಹೋಗ್ಬೇಡಿ ಗಾಡಿ. ಒಂದ್ ವಾರ ಆದ್ರೂ ವರ್ಷದೇ ಬೇಡ. ಅದೇ ನೀರ್ ಬಿದ್ರೂ ಅದೇ ಸೇರ್ಕೊಂಡು ಹೋಗತ್ತಲ್ಲ. ನೀರ್ ಬಿದ್ರೆ ಅದೇ ಸರ್ಕೊ ಆಯ್ತದೆ. ಸುಮ್ಮನೆ ಡ್ರೈ ಬಟ್ಟೆ ಹೊಸ್ಕೊಂಡ್ರೆ ಸಾಕು. ನೀವು ಒಣಗ ಹಂಗೆ ಬಿಸ್ಲಲ್ಲಿ ಬಿಟ್ನಾ ಹಂಗೆ ಹಂಗೆ ಶೈನಿಂಗ್ ಬರ್ತದೆ. ಅದಿಲ್ಲಾಂದ್ರೆ ಡೈಮಂಡ್ ಬ್ಲೂ ಐತಲ್ಲ, ಹತ್ತಗಳಿಲ್ಲ ಅಂದ್ರೆ ಒಂದ್ ಟೈಮ್ ಅದು ಇಸ್ಕೊಂಡಿರ್ತೀನಿ. ಅದು ಏನಿಲ್ಲ, ಹಚ್ಬಿಟ್ಬಿಡೋದು. ಇದೇ ತರಾನೇ ಹಚ್ಬಿಡಿ ಕೈಯೆಲ್ಲ ಹಿಂಗೆ ಹಿಂಗೆ. ಅದು ರಬ್ಬಿಂಗ್ ಪಾಯಿಂಟ್ ಆಯ್ತದೆ. ಅದು ಏನು ಇವೆಲ್ಲ ಅದ್ ಏನಿದೆ ಐತೆ ಗಲೀಜ್ ಇದ್ರೆ ತೆಗ್ದು ಶೈನಿಂಗ್ ಮಾಡುತ್ತ ಅಷ್ಟೇ. ಇವಾಗ ನೋಡಿ ಇಲ್ಲಿ ಬಿಸಿಲಲ್ಲಿ ಬಿಟ್ನಾ ಹಂಗೆ ಡ್ರೈ ಆಯ್ತದೆ. ಇವಾಗ ಉಜ್ಜೋದು ಹೆಂಗ್ ಶೈನಿಂಗ್ ಬರುತ್ತೆ ನೋಡಿ. ಹಂಗೆ ಗಾಡಿ ಹೋಯ್ತಾ ಇದ್ರೆ ನೋಡೋರ್ ಕಣ್ಣು ಗಾಡಿ ಹಾಕಿರ್ಬೇಕು. ಹಂಗೆ ಚಿನ್ನ ಪೆರಿ ಪೆರಿ ಅಂತ. ಪರವಾಗಿಲ್ಲ ಬ್ರೋ, ಹಿಂಗೆ ಹೊಳಿತದೇನ ಎಲ್ಲದಕ್ಕೂ. ಹಂಗೆ ಏನ್ ಮಾಡಿ ಅದ್ರೊಳಗೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ನೀರ ಎಣ್ಣೆನಾ? ಎಣ್ಣೆ ಎಣ್ಣೆ ನೀರಂದ್ರಲ್ಲ, ಅದಕ್ಕೆ ನಾ ಮರ್ತೋಗ್ಬಿಡ್ತೀನಿ. ಆಮೇಲೆ ಇಲ್ಲಿ ನೋಡಿ ಫಸ್ಟ್ ಈ ಥರ ಇತ್ತು, ಇವಾಗ ನೋಡಿ ಇದಕ್ಕೂ ಡಿಫ್ರೆನ್ಸ್. ಸಖತ್ತಾಗೈತೆ ಬ್ರೋ. ನೆಕ್ಸ್ಟ್ ಟೈಮ್ ಬಂದಾಗ ಈಸ್ಕೊಬನ್ನಿ, ನಾನು ಕಾಸು ಕೊಡ್ತೀನಿ ಬ್ರೋ. ಇದು ಅದೇ 80 ರೂಪಾಯಿ. ಅವರು ಹೋಯ್ತಾನ ಅಂತ ಅಲ್ಲಿ ರೋಡ್ ಬಗ್ದಾರ ಅಂತ ಅಡ್ರೆಸ್ ಹೋಗ್ಬತ್ತೀರಾ? ಎಲ್ಲಿ ಹೇಳಿ, ಕೇಳಿ ಅಡ್ರೆಸ್, ಹೋಗಿ ಬರ್ತೀನಿ. ಆ ಕಡೆ ಹೋದಾಗ ಏನೇ ಹೇಳಿದ್ರು ಬ್ರೋ ಅವರು. ಮೆರಿತೈತಪ್ಪ ಅಲ್ಲೋಡೆ, ಸಾಕಾಗೈತೆ. ಇನ್ನೂ ಹೊಳಿತದೆ ಫುಲ್ಲು. ಇನ್ನು ಹಚ್ಚಿ ಸುಮಾರು ಬಿಡ್ಬೇಕು. ಓ, ಎಷ್ಟೊತ್ತು ಬಿಟ್ರೆ ಅಷ್ಟೊತ್ತು ಮೆರಿಯೋದು ಜಾಸ್ತಿ ಅದು. ಇರ್ಲಿ ಬಿಡು ಬ್ರೋ, ಹಚ್ತೀನಿ. ಮನೆಗೆ ಹೋಗ್ಬಿಟ್ಟೆ, ಇನ್ನು ಅದೇ ಕೆಲಸ. ಬ್ರೋ ಅದಕ್ಕೆ ಎಣ್ಣೆ ಹಾಕಿ ಇದಕ್ಕೆ ನೋಡಿ ಸ್ಮೂತ್ ಹೆಂಗ್ ಬಂದಿರ್ತದೆ. ಅದೇ ಐತೆ. ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಇದ್ ಮಾಡ್ಕೊಳ್ಳಿ. ಬೇಕಾದ್ರೆ ಅಲ್ಲಿ ಇದು ಡೈಮಂಡ್ ಬ್ಲೂ ತರ್ಲಿಲ್ಲ ನಾನು. ಇಲ್ಲ ಐತಲ್ಲ, ಅದೇ ಇಸ್ಕೊಂತೀವಿ ಬಿಡು. ಅದೇ ಅಲ್ಲ, ಅದಂಗೆ ಅದು ಸೇಮಾ? ಅದು ಸೇಮೇ. ಏನಿಲ್ಲ ಬ್ರೋ, ಗಾಡಿ ತೊಳೆದ ಆಮೇಲೆ ಹಿಂಗೊಂದ್ ಸ್ವಲ್ಪ ಇಷ್ಟು ವೇಸ್ಟ್ ತಾಳಿ ಅಲ್ಮೇಲೆ ಅನ್ನಿಸಿ ವೇಸ್ಟ್ ಅಲ್ಲಿ ಹಿಂಗೆ ರಪ್ಪ ಉಚ್ಕೊ ಬನ್ನಿ. ಅದ್ ಕಾಣ್ಬೇಕು. ಆಮೇಲೆ ಏನ್ ಮಾಡೋದು, ಒಂದ್ ಅರ್ಧ ಗಂಟೆ ಬಿಟ್ಬಿಡಿ. ಸುಮ್ನೆ ಸ್ವಲ್ಪ ಸ್ವಲ್ಪ ಅಲ್ಲೇ ದಾಟ್ತಾರೆ ವೇಸ್ಟ್ ಅಲ್ಲಿ ಹಿಂಗ್ ಉಚ್ಕೊ ಬನ್ನಿ ಅಷ್ಟೇ ಕೈಯಲ್ಲೇನೆ. ಫುಲ್ ಡ್ರೈ ಮಾಡಕ್ ಹೋಗ್ಬೇಡಿ ಅದನ್ನ. ಆಮೇಲೆ ಒಂದ್ ಅರ್ಧ ಗಂಟೆ ಬಿಟ್ಕೊಂಡು ಬಿಸ್ತಾರೆ. ಅದಾದ್ಮೇಲೆ ವೈಟ್ ವೇಸ್ಟ್ ಅಲ್ಲಿ ಹಚ್ಚಿತು ಅಂದ್ರೆ ಯಾವ್ದು ಈ ಪಾರ್ಟ್ಸ್ ಮಾತ್ರ ಹಚ್ಬೇಕು, ವೀಲಿಗೆಲ್ಲ ಹಚ್ಬಾರ್ದಲ್ಲ? ವೀಲಿಗೆಲ್ಲ ಇಲ್ಲ, ಬರೀ ಬಾಡಿ ಪಾರ್ಟ್ಗಳು. ಇಲ್ಲಿಗೆ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲಿಗೆ. ಎಲ್ಲಿ ಪಾಲಿಶ್ ಇದೆಲ್ಲ ಇಲ್ಲಿಗೆ ಯಾವ ತರ ಮಾಡ್ಕೊಳ್ಳಿದ. ಇದು ನೋಡಿ, ಇದೆಲ್ಲ ಹೋಗ್ತಾನೆ ಇಲ್ಲ. ಇದು ಆ ಸ್ಟಿಕ್ಕರ್ ಕಿತ್ತಿರೋದು. ನನ್ಗೆ ಬರ್ಲಿಲ್ಲ, ಒಂದೊಂದ್ಸಲ ಕಿತ್ತಾಕ್ಬಿಡ್ಬೇಕದ. ಅದು ಕಿತ್ತೋಗಿಂದ ಹಂಗೆ ಐತೆ, ಹಿಂದೆ ಮುಂದೆ ಅದೆಲ್ಲ ಹೋಗೇ ಇಲ್ಲ. ನಾನು ಪಾಲಿಶ್ ಹಾಕಿ ನಿಮ್ಗೆ ಫೋಟೋ ಕಳಿಸ್ತೀನಿ ನೋಡಿ. ಸರಿ, ಕಳಿಸಿ ಬಿಡು ಬ್ರೋ. ಥ್ಯಾಂಕ್ ಯು ಬ್ರೋ ಮಾಡ್ಕೊಟ್ಟಿದಾಗ. ಹೆಸರು ಬ್ರೋ? ನಾನು ಬರ್ತೇ ಹೋಗ್ಬಿಡ್ತೀನಿ. ಹೆಸರು ಹೇಳಿ ಬ್ರೋ. ಭೋಜರಾಜ.
ಓಕೆ, ಇವರೇ ಪಾಲಿಶ್ ಮಾಡಿಕೊಟ್ರು. ಪಾಲಿಶ್ ಕೊಟ್ಟವ್ರೆ, ಇನ್ನೋಗಿ ಮನೆಗೆ ಹೋಗಿ ಹಾಕ್ಕೋಬೇಕು. ಇಲ್ಲಿ ವೀಲ್ದು ಮ್ಯಾಟ್ ಒಂದು ಇಸ್ಕೋಬೇಕಪ್ಪ. ಸಿಕ್ಕಾಪಟ್ಟೆ ಮಣ್ಣೆಗ್ರೈತೆ ಅಲ್ಲಿ ನೋಡಿ, ಅಲ್ಲಿ ಹಾಕೇ ಇಲ್ಲ ನಾನು. ಇದೊಂದು ಇಸ್ಕೊಂಡು ಇವಾಗ ಫಿಟ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲೇ ಪಕ್ಕದಲ್ಲೇ ಇದ್ರು, ಬಂದು ಮೀಟ್ ಆಗ್ತೀನಿ ಬ್ರೋ ಅಂತ ಹೇಳಿದರು. ಫಸ್ಟೇ ಮೀಟ್ ಆಗಿದ್ರು. ಇವಾಗ ಪಾಲಿಶ್ ತಂದು ಕೊಟ್ಟು ಇವಾಗೆಲ್ಲ ಮನೆ ಕಡೆಗೆ ಪಯಣ ಹೋಗ್ಬೇಕೀಗ, ಮನೆ ಕಡೆಗೆ. ಸರಿ, ಓಕೆ ಬನ್ನಿ, ಎಲ್ಲ ಇಸ್ಕೊಂಡು ಮನೆಗೆ ಹೋಗಿ ವಾಶ್ ಮಾಡ್ಕೊಂಡು. ಕೆಲಸಕ್ಕೆ ಇವತ್ತು ಹೋಗಿಲ್ಲ, ನಾಳೆ ಹೋಗ್ಬೇಕು. ನೋಡೋಣ ಏನೇನಾಗತ್ತೆ ಅಂತ. ಸರಿ, ಓಕೆ, ಸಿಗ್ತೀನಿ. ಹೌದು, ಡಾಕ್ಯುಮೆಂಟ್ ಬಗ್ಗೆ ಕೇಳೋಣ ಇದು ಬ್ರೋ. ಹೆಂಗೈತೆ ಬ್ರೋ RTO ಅವ್ರದ್ದು ಏನು ಸೀನು? ಇನ್ನೇನು ಬ್ರೋ, ಆರಾಮು. ಏನು ಯಾವಾಗ ಫುಲ್ ಇವಾಗ ಫೈನು ಎಲ್ಲ ಕಡೆ. ಕೆಲಸ ಮಾಡಕ್ಕೆ ಹೆಂಗೈತೆ ಇವಾಗ? ಕೆಲಸ ಮಾಡಕ್ಕೆ ಇನ್ನೇನು ಯಾವಾಗಲೂ RTO ಎಲ್ಲೋಗೂ ಭಯ ಆಗತ್ತಲ್ಲ, ಯಾವ ಕಡೆ ಹೋದ್ರು ಎಲ್ಲ ಕಡೆ ಎಲ್ಲ ಇದ್ರೂ ಭಯ ಆಗತ್ತೆ ಹೋಗೋದಕ್ಕೆ. ಸರಿ, ಓಕೆ, ಹುಷಾರಾಗಿ ಓಡಿಸ್ಕೊಳ್ಳಿ ಅಷ್ಟೇ. ಆಟೋದಾರೆಲ್ಲ ಹುಷಾರಾಗಿ ಓಡಿಸ್ಕೊಳ್ಳಿ. ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇಟ್ಕೊಂಡು ಓಡಿಸ್ಕೊಳ್ಳಿ ಅಷ್ಟೇ. ಹುಷಾರಾಗಿ ಓಡಿಸ್ಕೊಳ್ಳಿ ಅಷ್ಟೇ. ಇಲ್ಲೊಂದು ಗ್ಯಾರೇಜ್ ಐತೆ ಇವರು ಆಟೋದು. ನನಗೆ ಇವರೇ ಹೇಳ್ಕೊಟ್ಟಿದ್ದು. ನನಗೆ ಇಲ್ಲಿ ಐತಂತನೂ ಗೊತ್ತಿಲ್ಲ. ನಮ್ಮ ಮೇರೆ ಸೈಡು ಎಲ್ಲ ಪಾರ್ಟ್ಸ್ ಎಲ್ಲ ಸಿಗುತ್ತೆ, ಇಲ್ಲೆಲ್ಲ ಮೆಕ್ಯಾನಿಕ್ಕು ಮಾಡಿಕೊಡ್ತಾರೆ. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ನಾನು ನಿಮಗೆ ವಿಡಿಯೋ ಡೀಟೇಲಾಗಿ ಹೇಳ್ತೀನಿ. ಯಾಕಂದರೆ ಇವಾಗ ಪ್ರಮೋಷನ್ ಮಾಡೋದೆಲ್ಲ ಸುಮ್ಮನೆ ಬೇಡ. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಸಿಗ್ತೀನಿ, ಬನ್ನಿ.